ಪೊಲೀಸ್ ಠಾಣೆಗೆ ಕಲ್ಲು ಹೊಡೆದಂತವರು ಖುಲ್ಲಂ ಖುಲ್ಲಾ ಇದ್ದಾರೆ. ಪೊಲೀಸರ ಮೇಲೆ ದಾಳಿ ಮಾಡಿದವರು ಕೂಡ ಬಿಂದಾಸಾಗಿ ಓಡಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರಿಗೆ ಮಾತ್ರ ಕರ್ತವ್ಯ ಲೋಪ ಅನ್ನುವಂತ ಪಟ್ಟವನ್ನ ಕಟ್ಟಿ ಚನ್ನಗಿರಿ ಪ್ರಕರಣದಲ್ಲಿ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಡಿವೈಎಸ್ಪಿ ಪ್ರಶಾಂತ್, ಸಿಪಿಐ ನಿರಂಜನ್ ಅವರು ಈಗ ಅಮಾನತಾಗಿದ್ದಾರೆ. ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಈ ಸಸ್ಪೆಂಡ್ ಆಗ್ತಾ ಇದೆ. ಇದರಲ್ಲಿ ಯಾಕೆ ಆಸಕ್ತಿ ಇಷ್ಟೊಂದು ಮುಖ್ಯಮಂತ್ರಿಗಳಿಗೆ? ಗೃಹ ಇಲಾಖೆ ಇದನ್ನು ನೋಡಿಕೊಳ್ಳುತ್ತೆ ಅಂತ ಹಲವು ಪ್ರಕರಣಗಳಲ್ಲಿ ನೀವು ಹೇಳಿಕೆ ಕೊಟ್ಟಿದ್ದೀರಲ್ಲ, ಇದರಲ್ಲಿ ನಿಮ್ಮ ಆದೇಶದ ಮೇರೆಗೆ ಸಸ್ಪೆಂಡ್ ಮಾಡುವಂಥದ್ದೇನು? ಅಷ್ಟೊಂದು ಆಸಕ್ತಿ ಯಾಕೆ? ಒಂದು ಸಮುದಾಯದಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರನ? ಅದ್ರ ಮೇಲೆ ಜಾಸ್ತಿ ಪ್ರೀತಿ ಅನ್ನೋ ಕಾರಣಕ್ಕೋಸ್ಕರನ? ಹಾಗಿದ್ದಾಗ ಪೊಲೀಸರಿನ ಯಾರನ್ನು ವಿಚಾರಣೆಗೆ ಕರ್ಕೊಂಡೇ ಬರಬಾರ್ದ ಪೊಲೀಸ್ ಸ್ಟೇಷನ್ಗೆ? ಮಟ್ಕಾ ದಂಧೆ ಆರೋಪಿಯಾಗಿದ್ದು ಮೃತ ಆದಿಲ್. 3 ಹಳೆಯ ಕೇಸ್ಗಳಲ್ಲಿ ಆದಿಲ್ ಆರೋಪಿಯಾಗಿದ್ದು ಎಫ್ಐಆರ್ ಇಲ್ಲದೆ ಶಂಕಿತರನ್ನ ಪೊಲೀಸರು ಕರೆತರೋ ಹಾಗಿಲ್ವಾ? ಅನೇಕ ಪ್ರಕರಣಗಳಲ್ಲಿ ಕರೆತರ್ತಾರೆ ವಿಚಾರಣೆಗೋಸ್ಕರ. ವಿಚಾರಣೆಗೆ ಅಂತ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರಲೇಬಾರ್ದ? ಹಾಗಿದ್ದಾಗ ಅಲ್ಲಿಗೆ ಮುಗೀತು. ಪೊಲೀಸರನ್ನ ಯಾಕೆ ನೇಮಿಸ್ತೀರಾ? ಬಿಟಾಕಿ ಡ್ಯೂಟಿ ಮಾಡೋದಾದ್ರೆ ಒಂದಿಷ್ಟು ರೌಂಡ್ಸ್ ಹೊಡ್ಕೊಂಡು ಇರ್ತಾರೆ ಅವರು. ಪೊಲೀಸರನ್ನೇ ತಪ್ಪಿತಸ್ಥ ಸ್ಥಾನದಲ್ಲಿ ಈಗ ಮುಖ್ಯಮಂತ್ರಿಗಳು ನಿಲ್ಲಿಸಿದ್ರ? ಎಫ್ಐಆರ್ ಹಾಕದೆ ಠಾಣೆಗೆ ಕರೆತಂದಿದ್ದು ತಪ್ಪು ಅಂತ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆಗಿದ್ದಾಗ ಇನ್ನು ಮೇಲೆ ಎಫ್ಐಆರ್ ಹಾಕದೇನೆ ಯಾರನ್ನಾದ್ರೂ ಪೊಲೀಸ್ ಸ್ಟೇಷನ್ಗೆ ಯಾರಾದ್ರೂ ಕರ್ಕೊಂಡು ಹೋದ್ರೆ ಕೇಳ್ತೀವಿ. ಮುಖ್ಯಮಂತ್ರಿಗಳೇ ಉತ್ತರ ಕೊಡ್ಬೇಕದಕ್ಕೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲೇಬೇಕಾಗತ್ತೆ. ಎಫ್ಐಆರ್ ಹಾಕದೆ ಠಾಣೆಗೆ ಕರೆತಂದಿದ್ದು ತಪ್ಪು ಅಂತ ಹೇಳಿದ್ದಾರೆ ಈಗ ಮುಖ್ಯಮಂತ್ರಿಗಳು. ಇನ್ನು ಬೇರೆ ಟೈಮಲ್ಲಿ ಇದಕ್ಕೆ ಯಾವ್ದು ರೀತಿಯಾದಂಥ ತೇಪೆ ಹಚ್ಚುತ್ತಾರೆ? ಪೊಲೀಸರನ್ನೇ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಎಲ್ಲ ಯಾರೆಲ್ಲ ಕಲ್ಲು ಹೊಡೆದ್ರು, ವಾಹನಗಳನ್ನೆಲ್ಲ ಒಡೆದು ಹಾಕಿದ್ರು, ಒಂದು ಎಫ್ಐಆರ್ ಹಾಕಲಿಲ್ಲ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ, ಎಫ್ಐಆರ್ ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರು, ಅದು ತಪ್ಪು. ಅದಕ್ಕೆ ಇನ್ಸ್ಪೆಕ್ಟ್ರು ಡಿವೈಎಸ್ಪಿ ಸಸ್ಪೆಂಡ್ ಮಾಡಿದ್ರು. ಯಾಕಂತಂದರೆ ಎಫ್ಐಆರ್ ಮಾಡದೇನೆ ಯಾರನ್ನೂ ಕೂಡ ಕುಳಿಸ್ಕೊಳ್ಳೋಕ್ಕಾಗಲ್ಲ. ವಿಚಾರಣೆ ಮಾಡಿ ಕಳಿಸ್ಬಿಡೋದು, ಅಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ. ಬಟ್ ಲಾಕಪ್ ಡೆತ್ ಅಲ್ಲ ಅದು. ನಾನು ವಿಚಾರಣೆ ಮಾಡಿದೆ ಈಗಾಗಲೇ. ಲಾಕಪ್ ಡೆತ್ ಅಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಫಿಟ್ಸ್ ಬಂದಿತ್ತಂತೆ ಅವನಿಗೆ. ಆಸ್ಪತ್ರೆಗೆ ಕರ್ಕೋದ್ಮೇಲೆ ಅವನು ಅಸುವಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ. ಆಯ್ತಾ? ಇದು ಪರಿಸ್ಥಿತಿ.